ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶೇಖರ್, ಅವನಿ, ಏನಾಯ್ತಮ್ಮ? ನೀನ್ ನಮ್ ಕಣ್ಣಿಗೆಲ್ಲ ಮಣ್ಣೆರ್ಚಿ ಮೋಸ ಮಾಡಿರೋ ವಿಷಯ ಗೊತ್ತಾಯ್ತು ಕಣೋ. ಅವನಿಗೂ ನಿಂಗೂ ಸಂಬಂಧ ಏನು? ಏನಿರುತ್ತಮ್ಮ, ಜಸ್ಟ್ ಫ್ರೆಂಡ್ ತಂಗಿ. ನಿಮಗೆ ಮದುವೆ ಆದ ಹಾಗೆ ಈ ಸರ್ಟಿಫಿಕೇಟ್ ಏನು? ಇವಾಗ ಕೂಡ ಸುಳ್ಳೇ ಹೇಳ್ತೀರಾ? ಕಣ್ಮುಂದೆ ಇಷ್ಟು ದೊಡ್ಡ ಸಾಕ್ಷಿ ಇರುವಾಗ ಹೇಳೋ ಸಾಹಸ ಮಾಡ್ತಾರಾ? ನಿಮ್ ಮಧ್ಯೆ ಏನೋ ಇದೆ ಅಂತ ಎಷ್ಟೋ ಸರಿ ಕಂಡಿಡಿಬೇಕು ಅಂತ ಅನ್ಕೊಂಡ್ವಿ. ಇದಾ ವಿಷಯ? ಮೊದ್ಲು ಇದಕ್ಕೆ ಉತ್ತರ ಕೊಡಿ. ಇದು ನಿಜ ತಾನೇ? ನಿಜನೇ ಅಪ್ಪ. ಅವನಿನ ನಾನು ಪ್ರೀತಿಸ್ದೆ. ಇವಳು ಚೆನ್ನೈಗೆ ಆಪತ್ನಲ್ಲಿ ಬಂದಾಗ ತಪ್ಪಾದ ಪರಿಸ್ಥಿತಿಲಿ ತಾಳಿ ಕಟ್ದೆ. ಅವನಿದು ನಮಗ್ ಬೇಕಾಗಿರೋ ಜಾತಕ ಅಲ್ದೇ ಇರೋದಕ್ಕೆ ನಿಜ ಹೇಳಕ್ಕಾಗಿರ್ಲಿಲ್ಲ. ಅಷ್ಟೇ ಹೊರತು ಮೋಸ ಮಾಡಬೇಕು ಅಂತ ಅಲ್ಲಮ್ಮ. ಮೋಸ ಅಲ್ಲ ಅಂತ ಹೇಗ್ ಹೇಳ್ತ್ಯಾ? ತಾಳಿ ಕಟ್ಟೋಕ್ ಮುಂಚೆ ಅಮ್ಮನಿಗೆ ಕೊಟ್ಟು ಮಾತನ್ನ ಮರ್ತೋದ್ಯಾ? ತುಂಬಾ ಸಂದರ್ಭಗಳಲ್ಲಿ ಹೇಳ್ಬೇಕು ಅಂತ ನೋಡಿದ್ವಿ, ಆದ್ರೆ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ ಪ್ರಾಣದ ಬಗ್ಗೆ ಯೋಚನೆ ಮಾಡಿ ಹೇಳೋಕ್ಕಾಗ್ಲಿಲ್ಲ. ನಮ್ಮನ್ ಕ್ಷಮಿಸಿ. ಬಾಯ್ ಮುಚ್ಚೋ, ಬಾಯ್ ಮುಚ್ಚೋ, ಬಾಯ್ ಮುಚ್ಚೋ. ನಂಬಿಕೆ ದ್ರೋಹಿ. ಸಿಕ್ಕಾಕೊಂಡ್ಮೇಲೆ ಕಳ್ರು ಏನಾದ್ರೂ ಹೇಳ್ತಾರೆ. ಮತ್ತೊಂದು ಹುಡುಗಿಗೆ ತಾಳಿ ಕಟ್ತೋರು ನನಗೆ ನಿಶ್ಚಿತಾರ್ಥದ ಉಂಗ್ರಾನ ಯಾಕೆ ತೋರ್ಸದ್ರಿ? ಎಷ್ಟು ಜನರನ್ನ ಮೇಂಟೈನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಬಾಮೈದ? ನನ್ ತಮ್ಮ ಅಮಾಯಕನೇ. ಈ ಅವನೇನೆ ಏನೋ ಮೋಡಿ ಮಾಡಿ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಇದ್ರಲ್ಲಿ ಅವನಿ ತಪ್ಪೇನು ಇಲ್ಲ ಅಕ್ಕ. ದಯವಿಟ್ಟು ಅವನಿಗೇನು ಹೇಳ್ಬೇಡಿ. ಓ, ಶಬಾಷ್ ವೇದವತಿಯವರೇ. ಮಹಾಜನಗಳೇ, ನನ್ನ ವೋಟರ್ ಮಹಾಶಯರೇ, ಈ ವೇದವತಿಯವರ ಕುಟುಂಬದ ಹರಿಕತೆ ಹೇಗಿದೆಯೋ ನೀವೆಲ್ಲರೂ ನೋಡಿದ್ರಲ್ಲ. ತುಂಬಾ ಚೆನ್ನಾಗಿದೆ ಅಲ್ವಾ? ನಿಮ್ ಮಾತಂದ್ರೆ ಈ 10 ಜನಗಳಿಗೆ ವೇದ ಅಂದ್ರಲ್ಲ. ಆದ್ರೆ ನಿಮಗ್ ಮಾತ್ರ ನಿಮ್ ಮನೇಲಿ ಏನ್ ನಡೀತಿದೆ ಅಂತ ಏನೂ ಗೊತ್ತಿಲ್ಲ.
ನೀವಾ ಪ್ರಜೆಗಳಿಗೆ ಒಳ್ಳೇದನ್ ಮಾಡೋದು? ನೀವಾ ಪ್ರಜೆಗಳಿಗೆ ನ್ಯಾಯ ಹೇಳೋದು? ಕುಟುಂಬನ ಸರಿಯಾದ ದಾರಿಲಿ ನಡ್ಸಕ್ಕಾಗದೆ ಇರೋ ದೊಡ್ಡ ವ್ಯಕ್ತಿಗೆ ಈ ಯಜಮಾನಿಕೆ ಅಗತ್ಯನಾ? ಇನ್ನು ಆಟದ ಸ್ಪರ್ಧೆ ಅವಶ್ಯಕತೆ ಇಲ್ಲ. ಎಲ್ರೂ ಕೇಳಿಸ್ಕೊಳ್ಳಿ. ಯಜಮಾನಿಕೆ ಅನ್ನೋ ಸ್ಥಾನದಿಂದ ನಿಮಗ್ ನೀವೇ ರಾಜೀನಾಮೆ ಕೊಟ್ಟು ಇಳಿದ್ಬಿಡಿ. ಮರ್ಯಾದೆನಾದ್ರೂ ಉಳಿಯುತ್ತೆ. ಈ ವಿಷಯ 10 ಜನಗಳಿಗೆ ಗೊತ್ತಾಗದೆ ಇರಲ್ಲ ಅಲ್ವಾ? ಇದನ್ನ ನೀವೇನು ಕವರ್ ಮಾಡೋಕ್ಕಾಗಲ್ಲ. ಸೋಲುನ ಒಪ್ಕೊಂಡು ಜನಗಳ ಮುಂದೆ ತಲೆ ತಗ್ಸಮ್ಮ. ಹೊರಗಡೆ ಅವ್ರು ಕೇಳ್ತಿದ್ದಾರೆ ಅಂತಲ್ಲ, ಮನೆಯವರು ನಾವ್ ಕೇಳ್ತಾ ಇದೀವಿ. ಈ ಸಮಸ್ಯೆಗೆ ನೀವೇನ್ ಪರಿಹಾರ ಹೇಳ್ತೀರಾ ಅತ್ತೆ? ಚಿಕ್ಕ ಮಗನ ಮೇಲೆ ತುಂಬಾ ದೊಡ್ಡ ನಂಬಿಕೆ ಇಟ್ಕೊಂಡಿದ್ದಲ್ವೇನಮ್ಮ? ಈಗ ಜನರಿಗೇನು ಉತ್ತರ ಕೊಡ್ತೀಯಾ? ಇದಕ್ಕೇನ್ ತೀರ್ಪು ಹೇಳ್ತೀಯಮ್ಮ? ಶ್ರೀಕರ್ ಅಂದ್ರೆ ನನಗೆ ಇವಾಗ್ಲೂ ಇಷ್ಟನೇ. ಇವಾಗ ನನಗೆ ನ್ಯಾಯ ಕೊಡಿಸ್ತೀರಾ ವೇದವತಿ ಅವರೇ? ನಿಮ್ ಮೌನ ಇವ್ರೆಲ್ರ ಪ್ರಶ್ನೆಗೆ ಉತ್ತರ ಅಲ್ಲ. ಬೇಗ ಹೇಳಿ. ನಂಗೆ ಅನ್ಯಾಯ ಮಾಡಬೇಡ ತಾಯಿ. ನನ್ನ ತಾಳಿನ ಕಾಪಾಡು. ನನ್ನ ಗಂಡನ್ ನನಗೆ ದೂರ ಮಾಡಬೇಡ. ಜಾತಕ ಹೊಂದಾಣಿಕೆ ಆಗದೆ ಇರೋ ವ್ಯಕ್ತಿ ನನ್ನ ಮನೆ ಸೊಸೆ ಯಾವತ್ತೂ ಆಗೋದಿಲ್ಲ. ನನ್ನ ದೃಷ್ಟಿಲಿ ನಡೆದಿದ್ದು ಮದುವೆನೇ ಅಲ್ಲ. ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊಂತೀನಿ, ದಯವಿಟ್ಟು ನಮ್ಮ ಮದ್ವೆನ ಒಪ್ಕೊಳ್ಳಿ. ನಂಗೆ ಅನ್ಯಾಯ ಮಾಡಬೇಡಿ. ಶ್ರೀಕರ್ ಅವರು ಇಲ್ದೇನೆ ನಾನ್ ಬದುಕೋದಿಲ್ಲ. ನಿಮಗೆ ಹೇಳ್ದೆ ಮದ್ವೆ ಮಾಡ್ಕೊಳ್ಳೋದು ತಪ್ಪು ಅಂತ. ಆಶೀರ್ವಾದ ಇರುತ್ತೆ ಅಂತ ಭಾವಿಸಿದೀನಿ. ಅವನಿ ಕತ್ತಲ್ಲಿರೋ ತಾಳಿ ತೆಗೆದು ನಿಹಾರಿಕನ್ ಕುತ್ತಿಗೆಗೆ ಈ ಅರಿಶಿನ ದಾರನ ಕಟ್ಟು.
ಅಮ್ಮ ಹೇಳ್ದಷ್ಟು ಮಾಡು ಶ್ರೀಕರ್. ಇಲ್ಲ ಅಂದ್ರೆ ಈ ಅಮ್ಮನ ಶವ ನೋಡ್ತ್ಯಾ. ತಪ್ಪು ಮಾಡಿದವರು ಹೊರಗಡೆಯವರೇ ಆದ್ರು, ನಮ್ಮ ಮನೆಯವರೇ ಆದ್ರು, ನನ್ನ ತೀರ್ಪು ಹೀಗೆ ಇರುತ್ತೆ. ಅವನಿ ಕತ್ತಲ್ಲಿರೋ ತಾಳಿನ ನಿನ್ನ ಕೈಯಾರ ತೆಗೆದು ನಿಹಾರಿಕನ್ ಕುತ್ತಿಗೆಗೆ ಇದನ್ ಕಟ್ಟು. ಒಬ್ರು ತಾಳಿ ತೆಗ್ಸಿ ಇನ್ನೊಬ್ರಿಗೆ ದಾನ ಮಾಡೋದು ನಿಮಗ್ ನ್ಯಾಯ ಅನ್ನಿಸ್ತಿದ್ಯಾ? ಏಯ್, ನ್ಯಾಯದ ಬಗ್ಗೆ ನೀನ್ ಮಾತಾಡ್ಬೇಡ. ನಿನಗೆ ನನ್ನ ಮನೆಯಲ್ಲಿ ಸ್ಥಾನ ಕೊಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಶ್ರೀಕರ್, ತಾಳಿ ತೆಗಿ. ನಿನಗೆ ಬೇರೆ ದಾರಿ ಇಲ್ಲ. ಇಲ್ಲ ಅಂದ್ರೆ ನನ್ನ ಶವ ನೋಡಕ್ ಸಿದ್ಧ ಆಗು. ಪ್ರೇಮಿಯಾಗಿ ಗೆದ್ದೆ ಆದ್ರೆ ಗಂಡನಾಗಿ ಸೋತ್ ಹೋದೆ. ನನ್ನಂತವನಿಗೆ ನೀನ್ ಯಾವ ಶಿಕ್ಷೆ ಕೊಡ್ತೀಯೋ ಕೊಡು. ನನ್ನ ಕ್ಷಮಿಸು, ಕ್ಷಮಿಸು. ಬೇಡ ರೀ, ನನ್ನ ಉಸಿರೇ ನಿಂತೋಗುತ್ತೆ ರೀ. ತೆಗಿಯೋ, ತೆಗಿಯೋ, ತೆಗಿಯೋ. ಇದನ್ನ ನಿಹಾರಿಕಾ ಕುತ್ತಿಗೆ ಕಟ್ಟು.
ನೋ ನೋ ಏನು ಅಂದ್ರೆ ರೀ ಏನ್ರಿ ಏನಾಯ್ತ್ರಿ? ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ನ ಸರಿಯಾದ ಸಮಯದಲ್ಲಿ ಕೊಡಬೇಕು. ಇವಾಗ ಗೊತ್ತಾಯ್ತು ಅಂತಂದ್ರೆ ನಾವು ಊಹಿಸಿದೆಲ್ಲ ನಡೆದು ಹೋಗುತ್ತೆ. ಬೇಗ ಹುಡ್ಕೋಣ ಬಾ. ಏನೋ ಅನ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿ ಏನೇನೋ ನಡೀತಿದೆ. ಈ ಕಾರ್ಯಕ್ರಮ ಎಲ್ಲ ಬೇಗ ಆಗೋದ್ರೆ ಚೆನ್ನಾಗಿರತ್ತೆ. ಮನೆಗೆ ಹೋಗಿ ಹಾಯಾಗಿ ರೆಸ್ಟ್ ತಗೊಳ್ಬಹುದು. ಶ್ರೀಕರ್ ಅವ್ರ ಹೆಸರಿದೆಯಲ್ಲ, ಚೆನ್ನೈ ಪೊಲೀಸ್ ಸ್ಟೇಷನ್ ಇಂದನಾ? ಶ್ರೀಕರ್ ಅವ್ರಿಗೆ ಪೊಲೀಸ್ ಸ್ಟೇಷನ್ ಇಂದ ಬರೋದು ಅಂದ್ರೇನು? ಏನಿರಬಹುದು? ಅಷ್ಟಕ್ಕೂ ಏನಿದೆ ಇದರಲ್ಲಿ? ಇಲ್ಲಿಗೆ ಬರ್ತಿದ್ದಾಗೆ ನಿನಗೆ ಕೊಡಬೇಕು ಅಂತ ನಿಮ್ಮ ಅದಕ್ಕೆ ತಗೊಂಡ್ ಬರ್ತಿರ್ಬೇಕಾದ್ರೆ ಆ ಮಕ್ಕಳು ಅಡ್ಡ ಬಂದು ನನಗೆ ಗುದ್ದಿದ್ದಕ್ಕೆ ಆ ಕವರ್ ಎಲ್ಲ ದೂರ ಹೋಗಿ ಬಿದ್ದೋಯ್ತೋ? ನಿಹಾರಿಕಾಗೆ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಕ್ಕಾಗೆ ಈಗಷ್ಟೇ ಕನಸು ಬಿದ್ದಿತ್ತು. ಇವಾಗ ನಿಜವಾಗ್ಲೂ ಸಿಕ್ಕಿದೆ. ಸಿಗ್ಬಾರ್ದಾಗಿರೋರ್ ಕೈಗೆ ಸಿಕ್ಕಿದೆ. ನಿಹಾರಿಕಾ, ಏನ್ರಿ? ನನಗ್ ಬಂದಿರೋ ಕವರ್ ಅಲ್ವಾ? ಹೌದು. ಆಕ್ಚುಲ್ ಆಗಿ ನಾವು ಫಂಕ್ಷನ್ಗೆ ಹೊರಟ ಮೇಲೆ ಬಂದಿತ್ತಂತೆ. ಅಣ್ಣ ತಗೊಂಡ್ ಬಂದು ಇಲ್ಲಿ ಬೀಳಿಸಿದ್ದಾರೆ. ಹೌದಾ? ಕೊಡು. ಚೆನ್ನೈ ಪೊಲೀಸ್ ಸ್ಟೇಷನ್ ಇಂದ ಬರೋದು ಅಂದ್ರೇನು? ಏನಿದೆ ಅಂತ ನೋಡಕ್ ಬಿಡಿ. ಅಂದ್ರೆ ಅದು ಆಕ್ಚುಲ್ ಆಗಿ ಈ ಪೋಸ್ಟ್ ನೀವ್ ಹೇಳೋ ಅಗತ್ಯ ಇಲ್ಲ. ಓದಿದ್ರೆ ನನಗೆ ಅರ್ಥ ಆಗತ್ತೆ ಅಲ್ವಾ? ಏನಿಲ್ಲ, ಒಂದ್ಸಲ ಚೆನ್ನೈ ಆಫೀಸ್ಗೆ ವರ್ಕ್ ಮೇಲೆ ಹೋದಾಗ ಒಂದು ಕೇಸ್ ವಿಷಯದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅವರೇನೋ ಅದಕ್ಕೆ ಸಂಬಂಧಿಸಿರೋ ಹಾಗೆ ನೋಟಿಸ್ ಕಳಿಸಿದ್ದಾರೆ ಅಷ್ಟೇ. ಇಲ್ಲಿ ಕೊಡು. ಹಾಗಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕವರ್ ಅಂತ ಆಯ್ತು. ಹೌದು. ಈ ಲೆಟರ್ನ ನಾನು ನಿಮಗೆ ಕೊಡ್ಬೇಕು ಅಂದ್ರೆ ನೀವೊಂದು ಕೆಲಸ ಮಾಡ್ಬೇಕು. ಏನದು? ಕಣ್ ಮುಚ್ಕೊಳ್ಳಿ, ಹೇಳ್ತೀನಿ. ಯಾಕೆ? ವಾಪಸ್ ಕ್ವೆಶ್ಚನ್ ಕೇಳಬೇಡಿ. ಹೇಳ್ದ ಹಾಗೆ ಮಾಡಲಿಲ್ಲ ಅಂದ್ರೆ ಈ ಕವರ್ ನಿಮ್ ಕೈಗೆ ಬರೋದೇ ಇಲ್ಲ. ಸರಿ. ಏನ್ ನೀನ್ ಮಾಡಿದ ಕೆಲಸ? ನನ್ ಗಂಡ ಆಗೋರ್ಗೆ ಚಿಕ್ಕ ಕಾಣಿಕೆ. ಬಿಫೋರ್ ಮ್ಯಾರೇಜ್ ಇಂಥದೆಲ್ಲ ಕರೆಕ್ಟ್ ಅಲ್ಲ. ನಮ್ ಎಂಗೇಜ್ಮೆಂಟ್ ಆಗೋಗಿದೆ. ನನ್ ದೃಷ್ಟಿಲಿ ಇದು ಕರೆಕ್ಟ್. ಸರಿ, ಕವರ್ ಕೊಡು. ಮತ್ತೆ ನೀವ್ ನನಗ್ ಮುತ್ತು ಕೊಡಲ್ವಾ? ಅರೆ,
ನಮ್ಮ ಹುಡ್ಗನ್ಗೆ ನಾಚಿಕೆ ಜಾಸ್ತಿ.